Hi, welcome back to our channel, Nama SSLC Academy. Today we are going to discuss Biology Bridge course of 2025. Today we are going to discuss basic chapters of class 9th and class 8th to the bridge concept of class 10th. ಕರೆಕ್ಟಾ? ನೀವು ಈ ಒಂದು ವಿಡಿಯೋನ ನೋಡಿದ್ರೆ ನಿಮ್ಮ ಕ್ಲಾಸ್ 10th ಬಯಾಲಜಿ ಬ್ರಿಡ್ಜ್ ಆಗುವಂಥ ತುಂಬ ಚಾನ್ಸಸ್ ಇದೆ. ಚಾನ್ಸಸ್ ಅನ್ನೋದಕ್ಕಿಂತ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕೆ ಅಂತ ಅಂದರೆ ಈ ಕಾನ್ಸೆಪ್ಟ್ಸನ್ನು ಈ ವಿಡಿಯೋವನ್ನು ನೀವು ಅಬ್ಸರ್ವ್ ಮಾಡಿದ್ದೇ ಆಗಿದ್ದಲ್ಲಿ ತಮಗೆಲ್ಲರಿಗೂ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಕ್ಲಾಸ್ 10th ಚಾಪ್ಟರ್ಸ್ಗೆ ಇರುತ್ತೆ. ನಾನು ಬೋತ್ ಕೆಮಿಸ್ಟ್ರಿ ಫಿಸಿಕ್ಸ್ ಹೇಳ್ತಿಲ್ಲ, ಬಯಾಲಜಿ ಹೇಳ್ತಾ ಇದ್ದೀನಿ. ಕೆಮಿಸ್ಟ್ರಿನೂ ಹೇಳಬಲ್ಲೆ. ಯಾಕೆ ಅಂತಂದರೆ ಕೆಮಿಸ್ಟ್ರಿ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಕೆಮಿಸ್ಟ್ರಿ ವಿಡಿಯೋನ ನೋಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ಲಿಂಕನ್ನು ನೋಡಿಕೊಂಡ್ರಿ ನಿಮಗೆ ಕೆಮಿಸ್ಟ್ರಿ ಕೂಡ ಕೆಪಾಸಿಟಿ ಇರುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಲಿಂಕನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಒಂದು ಲಿಂಕಿಂದ ನೀವು ನಾನು ಏನೇನು ವೀಡಿಯೋಸ್ ಮಾಡ್ತೀನಿ ಆ ಒಂದು ವೀಡಿಯೋಸ್ನ ನೋಟ್ಸ್, PPT ಪ್ರೆಸೆಂಟೇಷನ್ಸ್ ಎಲ್ಲವೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಕರೆಕ್ಟಾ? ಈಗ ನೀವು ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ಬಯಾಲಜಿದು ಸಿಕ್ಕಿರುತ್ತೆ ಮತ್ತು ಕೆಮಿಸ್ಟ್ರಿದು ಸಿಕ್ಕಿರುತ್ತೆ. ಓಕೆನಾ? ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಬಿಫೋರ್ ಸ್ಟಾರ್ಟಿಂಗ್ ಟು ದಿಸ್, please like and subscribe and share with your friends who are studying now in your class and they are studying in your SSLC exam. Means they are facing SSLC exam in next year. Okay, no? Let's start the class with enthusiasm. First of all, we discuss about the introduction to biology. First of all, biology introduction ಅನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಯೋ ಅನ್ನೋದಂತ, ಫಸ್ಟ್ ಆಫ್ ಆಲ್ ಬಯೋ ಅಂತ ಅಂದರೆ ಏನು? ಬಯೋ ಅಂತ ಅಂದರೆ ಲೈಫ್ ಅಂತ, ಲಜಿ ಅಂತ ಅಂದರೆ ಸ್ಟಡಿ ಅಂತ ಹೇಳಿ. ಲೈಫ್ ಬಗ್ಗೆ ಸ್ಟಡಿ ಮಾಡೋದನ್ನೇ ನಾವು ಬಯೋಲಜಿ ಅಂತ ಹೇಳಿ ಕರಿತೀವಿ. ಬಯೋಲಜಿ ಅಂತ ಬಂದಾಗ ನಾವು 3 ಪಾರ್ಟ್ಸ್ ಅಥವಾ 3 ಬ್ರಾಂಚಸ್ಸನ್ನು ನೋಡ್ತೀವಿ. ಆದರೆ ನಮ್ಮ ಸಿಲೆಬಸ್ಸಲ್ಲಿ ಬಯೋಲಜಿ ಅಂತ ಬಂದಾಗ 3 ಬ್ರಾಂಚಸ್ ಆಗಿ ನಾವು ನೋಡ್ತೀವಿ. ಯಾವುದು ಫಸ್ಟ್ ಬ್ರಾಂಚ್ ಅಂದರೆ ಬಾಟ್ನಿ ಅಂತ ಬಂದಾಗ ಪ್ಲ್ಯಾಂಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಬಾಟ್ನಿ ಅಂತ ಬಂದಾಗ ಪ್ಲ್ಯಾಂಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಝೂಯಾಲಜಿ ಅಂತ ಬಂದಾಗ ಅನಿಮಲ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಮೈಕ್ರೋಬಯೋಲಜಿ ಅಂತ ಬಂದಾಗ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಕರೆಕ್ಟಾ? ಬಾಟ್ನಿ ಅಂತ ಬಂದಾಗ ಪ್ಲ್ಯಾಂಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಝೂಯಾಲಜಿ ಅಂತ ಬಂದಾಗ ಅನಿಮಲ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಮೈಕ್ರೋಬಯೋಲಜಿ ಅಂತ ಬಂದಾಗ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಆಫ್ಟರ್ ದಟ್ ಇಂಪಾರ್ಟೆನ್ಸ್ ಏನು? ಈ ಬಯೋಲಜಿ ಕ್ಲಾಸ್ 10th ನಾವು ಓದಿದ್ರೆ ಕ್ಲಾಸ್ ಫಸ್ಟ್ PUC ಬಯೋಲಜಿಗೆ ಇದು ಬ್ರಿಡ್ಜ್ ಆಗುತ್ತೆ. ಯಾಕೆ ಅಂತಂದರೆ ಬಯೋಲಜಿನೇ ನಿಮಗೆ ಒಂದು ಸಪ್ರೇಟು ಸಬ್ಜೆಕ್ಟ್ ಆಗಿರುತ್ತೆ. ಕರೆಕ್ಟಾ? ಬಯೋಲಜಿನೇ ನಿಮಗೆ ಆಗ ಸಪ್ರೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಬಯೋಲಜಿಲಿ ನಿಮಗೆ ಬಾಟ್ನಿಗೆ ಒಬ್ಬರು ಟೀಚರ್ಸ್ ಹ್ಯಾಂಡಲ್ ಮಾಡ್ತಾರೆ ಫಸ್ಟ್ PUCಯಲ್ಲಿ, ಝೂಯಾಲಜಿಗೂ ಒಬ್ಬರು ಟೀಚರ್ ಹ್ಯಾಂಡಲ್ ಮಾಡ್ತಾರೆ. ಕರೆಕ್ಟಾ? ಅಂದರೆ ನಮ್ಮ ಬಯೋಲಜಿಲಿ ಅದಷ್ಟೇ ಅಲ್ಲ ಚಾಪ್ಟರ್ಸ್ ಇರೋ ಮೀನ್ಸ್ ಅದಷ್ಟೇ ಬ್ರ್ಯಾಂಚಸ್ ಇಲ್ಲ. ಕರೆಕ್ಟಾ? ಸುಮಾರಷ್ಟು ಬ್ರ್ಯಾಂಚಸ್, ಪ್ಲ್ಯಾಂಟ್ ಫಿಸಿಯಾಲಜಿ, ಅನಿಮಲ್ ಫಿಸಿಯಾಲಜಿ, ಅನಾಟಮಿ, ಕರೆಕ್ಟಾ, ಮೈಕ್ರೋಬಯಾಲಜಿ, ಈ ಥರ ಸಾಕಷ್ಟು ಇದೆ. ಓಕೆನಾ? ಮತ್ತು ಇಂಪಾರ್ಟೆನ್ಸ್ ಏನಪ್ಪ ಬಯೋಲಜಿ ಓದೋದ್ರಿಂದ ಏನು ಇಂಪಾರ್ಟೆನ್ಸ್ ಅಂತ ಅಂದರೆ ಅಗ್ರಿಕಲ್ಚರ್ ಬಗ್ಗೆ ನಾವು ತಿಳ್ಕೊಬೋದು. ಅಗ್ರಿಕಲ್ಚರ್ ಫೀಲ್ಡ್ ಫಸ್ಟ್ PU ಸೆಕೆಂಡ್ PU ಆದಮೇಲೆ ಅಗ್ರಿಕಲ್ಚರ್ ಫೀಲ್ಡ್ಸ್ಗೆ ಹೋಗ್ಬೋದು. ಮೆಡಿಸಿನ್ ಮಾಡ್ಕೋಬೋದು. ಮೆಡಿಸಿನ್ ಅಂತ ಬಂದಾಗ MBBS ಮಾಡ್ಕೋಬಹುದು. ಕರೆಕ್ಟಾ? BAMS ಮಾಡ್ಕೋಬೋದು, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ. BUMS ಮಾಡ್ಕೋಬೋದು, ಬ್ಯಾಚುಲರ್ ಆಫ್ ಯುನಾನಿ ಮೆಡಿಸಿನ್ ಆ್ಯಂಡ್ ಸರ್ಜರಿ. BDS ಮಾಡ್ಕೋಬೋದು, ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ. BVCS ಅಂದರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಮಾಡ್ಕೋಬಹುದು. BHMS ಬ್ಯಾಚುಲರ್ ಆಫ್ ಹೋಮಿಯೋಪತಿ ಮೆಡಿಸಿನ್, ಬ್ಯಾಚುಲರ್ ಆಫ್ ನ್ಯಾಚುರೋಪತಿ, ಇದಿಷ್ಟು ಕೂಡ ನಾವು ಮಾಡ್ಕೋಬಹುದು. ಬಯೋಟೆಕ್ನಾಲಜಿ ಫೀಲ್ಡಲ್ಲಿ ಹೋಗ್ಬೋದು. ಬಯೋಟೆಕ್ನಾಲಜಿ ನಿಮ್ಗೆ ಈಗ ಅರ್ಥ ಆಗೋದಿಲ್ಲ, ಸೆಕೆಂಡ್ ಇಯರಲ್ಲಿ ಅರ್ಥ ಆಗುತ್ತೆ, ಮೀನ್ಸ್ ಸೆಕೆಂಡ್ PUCಯಲ್ಲಿ. ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್
ಅನ್ನೋದು ಕೂಡ ನಿಮಗೆ ಇವಾಗ ಅರ್ಥ ಆಗುತ್ತೆ. 10th ಇದೆ ನಿಮಗೆ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಅಂತ ಹೇಳಿ, ಮತ್ತು ನ್ಯಾಚುರಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅನ್ನುವಂಥ ಕಾನ್ಸೆಪ್ಟ್ಸ್ ಇದೆ. ಇನ್ ದಟ್ ಚಾಪ್ಟರ್ಸ್ ಆ್ಯಂಡ್ ಇನ್ ದಟ್ ಕಾನ್ಸೆಪ್ಟ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಡೀಟೇಲ್ಡ್ ಅಬೌಟ್ ದ ಬಯಾಲಜಿ ಅಂತ ಹೇಳ್ಬಹುದು. ಫಸ್ಟ್ ಆಫ್ ಆಲ್ ನಾವೀಗ ಸೆಲ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅನ್ನುವಂಥ ಚಾಪ್ಟರ್ ನಾವು 9th ಡಿಸ್ಕಸ್ ಮಾಡಿದ್ದೀವಿ. ಅಂದರೆ 9th ನಾವು ಲರ್ನ್ ಮಾಡಿದ್ದೀವಿ. ಇದ್ರ ಬಗ್ಗೆ ನಾವೀಗ ಕಾನ್ಸಂಟ್ರೇಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಇನ್ ದಿಸ್ ಕಾನ್ಸೆಪ್ಟ್ ಫಸ್ಟ್ ವಿ ವಾಂಟ್ ಟು ಕಾನ್ಸಂಟ್ರೇಟ್. ಫಸ್ಟ್ ಆಫ್ ಆಲ್ ಸೆಲ್ ಅಂತ ಅಂದರೆ ಏನು? ಸೆಲ್ ಅಂತ ಅಂದರೆ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕೂಡ ಸೆಲ್ಸಿಂದ ಆಗಿರುವಂಥದ್ದು. ಸೆಲ್ ಅಂತ ಅಂದರೆ ಒಂದು ಲೈಫಿಗೆ ಬೇಸಿಕ್ ಯೂನಿಟ್, ದಟ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್. ವಾಟ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತ ಅಂದರೆ ಸೆಲ್ಲೇ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತ ಹೇಳ್ತೀವಿ. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸು ಕೂಡ ಸೆಲ್ಸಿಂದ ಆಗಿರುವಂಥದ್ದು. ನಮ್ಮಲ್ಲಿ 2 ಟೈಪ್ಸ್ ಆಫ್ ಸೆಲ್ಸ್ ಇದೆ. ಅಂದರೆ ನಮ್ಮಲ್ಲೆಲ್ಲ ಅಂದರೆ ಸೆಲ್ಸಲ್ಲೇ 2 ಟೈಪ್ಸ್ ಅಂತ ಹೇಳ್ತೀವಿ. ಒಂದು ಪ್ರೋಕ್ಯಾರಿಯಾಟಿಕ್ ಸೆಲ್, ಇನ್ನೊಂದು ಯೂಕ್ಯಾರಿಯಾಟಿಕ್ ಸೆಲ್ಸ್ ಅಂತ ಹೇಳಿ ಹೇಳ್ತೀವಿ. ಪ್ರೋಕ್ಯಾರಿಯಾಟಿಕ್ ಸೆಲ್ಸನ್ನು ನಾವು ಬ್ಯಾಕ್ಟೀರಿಯಾದಲ್ಲಿ ನೋಡ್ತೀವಿ. ಯೂಕ್ಯಾರಿಯಾಟಿಕ್ ಸೆಲ್ಸನ್ನು ಪ್ಲಾಂಟ್ಸ್ ಮತ್ತು ಅನಿಮಲ್ಸಲ್ಲಿ ಅಬ್ಸರ್ವ್ ಮಾಡ್ತೀವಿ. ಏನೆಲ್ಲ ಆರ್ಗನಲ್ಸ್ ಇರುತ್ತೆ ಪ್ರೋಕ್ಯಾರಿಯಾಟಿಕ್ ಮತ್ತು ಯೂಕ್ಯಾರಿಯಾಟಿಕ್ ಅಂತ ಬಂದಾಗ ಅಂತ ಅಂದರೆ ನ್ಯೂಕ್ಲಿಯಸ್ ಇರುತ್ತೆ, ಕರೆಕ್ಟಾ? ನ್ಯೂಕ್ಲಿಯಸ್ ಇರುತ್ತೆ, ಮೈಟೊಕಾಂಡ್ರಿಯಾ ಇರುತ್ತೆ, ಕ್ಲೋರೋಪ್ಲಾಸ್ಟ್ ಇರುತ್ತೆ, ಸೆಲ್ ವಾಲ್ ಇರುತ್ತೆ, ಕರೆಕ್ಟಾ? ಫಾರ್ ಪ್ಲಾಂಟ್ ಸೆಲ್ ಓನ್ಲಿ, ಕರೆಕ್ಟಾ? ಇದನ್ನು ನಾವು ಯಾಕೆ ರೀಕ್ಯಾಪ್ ಮಾಡ್ಕೊಂಡಿದ್ದು ಅಂತಂದರೆ ಟು ದ ಬ್ರಿಡ್ಜ್ ಪಾಯಿಂಟ್ ಆಫ್ ದ ಸೆಲ್ ಸ್ಟ್ರಕ್ಚರ್ ಆ್ಯಂಡ್ ಸೆಲ್ ಫಂಕ್ಷನ್ ಅನ್ನೋವಂಥ ಕಾನ್ಸೆಪ್ಟ್ಗೆ ನಾವು ಈ ಒಂದು ಕಾನ್ಸೆಪ್ಟನ್ನು ರೀಕ್ಯಾಪ್ ಮಾಡ್ಕೊಂಡಿದ್ದು. ಇಷ್ಟು ಅರ್ಥ ಆಗಿದ್ದರೆ ನೆಕ್ಸ್ಟ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗುತ್ತೆ, ಕರೆಕ್ಟಾ? ಸೆಲ್ಸ್ ಅಂತ ಬಂದಾಗ ಸೆಲ್ಸ್ ಇಸ್ ಅ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತ ಹೇಳ್ತೀವಿ. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ ಸೆಲ್ಸಿಂದ ಆಗಿರುವಂಥದ್ದು. ದರ್ ಆರ್ 2 ಟೈಪ್ಸ್ ಆಫ್ ಸೆಲ್ಸ್, ಪ್ರೊಕ್ಯಾರಿಯಾಟಿಕ್ ಆಸ್ ವೆಲ್ ಆಸ್ ಯುಕ್ಯಾರಿಯಾಟಿಕ್. ಏನೇನಿರುತ್ತೆ? ನ್ಯೂಕ್ಲಿಯಸ್, ಕ್ಲೋರೋಪ್ಲಾಸ್ಟ್, ಮೈಟೊಕಾಂಡ್ರಿಯಾ, ಸೆಲ್ ವಾಲ್ ಇರುತ್ತೆ. ಓಕೆನಾ? ಫಾರ್ ಪ್ಲಾಂಟ್ಸ್ ಅಲ್ಲಿ ಓನ್ಲಿ. ನೆಕ್ಸ್ಟ್ ಬಂದಾಗ ಟಿಶ್ಯೂಸ್, ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ ಟಿಶ್ಯೂ ಬಗ್ಗೆ, ಪ್ಲಾಂಟ್ಸ್ ಮತ್ತು ಅನಿಮಲ್ ಟಿಶ್ಯೂಸ್ ಬಗ್ಗೆ ಹೇಳ್ತೀವಿ. ಪ್ಲಾಂಟ್ ಟಿಶ್ಯೂ ಅಲ್ಲಿ ಮೆರಿಸ್ಟಮ್ಯಾಟಿಕ್ ಮತ್ತು ಪರ್ಮನೆಂಟ್ ಇರುತ್ತೆ. ಅದೇ ಅನಿಮಲ್ ಟಿಶ್ಯೂ ಅಂತ ಬಂದಾಗ ಎಪಿಥೀಲಿಯಲ್, ಕನೆಕ್ಟಿವ್, ಮಸ್ಕ್ಯುಲರ್, ನರ್ವಸ್ ಟಿಶ್ಯೂಸ್ ಇರುತ್ತೆ. ಓಕೆನಾ? ಪ್ಲಾಂಟ್ ಟಿಶ್ಯೂಸ್ ಅಂತ ಬಂದಾಗ ಮೆರಿಸ್ಟಮ್ಯಾಟಿಕ್, ಕರೆಕ್ಟ್? ಪ್ಲಾಂಟ್ ಟಿಶ್ಯೂ ಅಂತ ಬಂದಾಗ ಮೆರಿಸ್ಟಮ್ಯಾಟಿಕ್, ಪರ್ಮನೆಂಟ್. ಓಕೆ, ಅದೇ ಅನಿಮಲ್ ಟಿಶ್ಯೂ ಅಂತ ಬಂದಾಗ ಎಪಿಥೀಲಿಯಲ್, ಕನೆಕ್ಟಿವ್, ಮಸ್ಕ್ಯುಲರ್ ಆಸ್ ವೆಲ್ ಆಸ್ ನರ್ವಸ್. ದೆನ್ ಕಮಿಂಗ್ ಟು ದ ಲೈಫ್ ಪ್ರಾಸೆಸ್, ಇಟ್ ಈಸ್ ಆನ್ ಇಂಟ್ರಡಕ್ಷನ್ ಇಟ್ ಸೆಲ್ಫ್. ದಿಸ್ ಈಸ್ ದ 10th ಚಾಪ್ಟರ್. 10th ಫಸ್ಟ್ ಚಾಪ್ಟರ್, ದಟ್ ಈಸ್ ಲೈಫ್ ಪ್ರಾಸೆಸ್ ಆಫ್ ಬಯಾಲಜಿ, ಕರೆಕ್ಟಾ? ಬಯಾಲಜಿಯಲ್ಲಿ ಫಸ್ಟ್ ಚಾಪ್ಟರ್ ದಟ್ ಈಸ್ ಲೈಫ್ ಪ್ರಾಸೆಸ್. ಇಲ್ಲಿ ಓವರ್ವ್ಯೂ ಅನ್ನು ಹೇಳ್ತೀವಿ. ಅಂದರೆ ಇಲ್ಲಿ ನಾವು ಏನೇನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ ಅಂದರೆ ನ್ಯೂಟ್ರಿಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ರೆಸ್ಪಿರೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಆಟೋಟ್ರೋಫಿಕ್ ಮತ್ತು ಹೆಟಿರೋಟ್ರೋಫಿಕ್ ನ್ಯೂಟ್ರಿಷನ್ಸ್ ಬಗ್ಗೆ ಡಿಸ್ಕಸ್ಸನ್ನು ಮಾಡ್ತೀವಿ. ಓಕೆನಾ? ಯಾ. ನೆಕ್ಸ್ಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ದಿಸ್ ಇಸ್ ದ ಸೆಕೆಂಡ್ ಚಾಪ್ಟರ್ ಆಫ್ ಕ್ಲಾಸ್ 10th ಅಂತಲೇ ಹೇಳ್ಬೋದು. ಕ್ಲಾಸ್ 10th ಸೆಕೆಂಡ್ ಚಾಪ್ಟರ್ ಆಗಿರುತ್ತೆ. ನರ್ವಸ್ ಸಿಸ್ಟಮ್ ಇನ್ ಹ್ಯೂಮನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಅಂದರೆ ಬ್ರೈನ್ ಬಗ್ಗೆ, ಸ್ಪೈನಲ್ ಕಾರ್ಡ್, ನರ್ವ್ಸ್ ಬಗ್ಗೆ, ಹಾರ್ಮೋನಲ್ ಕೋಆರ್ಡಿನೇಷನ್ ಅನಿಮಲ್ಸಲ್ಲಿ ಯಾವ ಥರ ಇರುತ್ತೆ, ಮತ್ತು ಟ್ರಾಪಿಕ್ ಮೂಮೆಂಟ್ಸ್ ಬಗ್ಗೆ ಅಂದರೆ ಫೋಟೋಟ್ರೋಪಿಸಮ್ ಮತ್ತು ಜಿಯೋಟ್ರೋಪಿಸಮ್ ಬಗ್ಗೆ ಡಿಸ್ಕಸ್ಸನ್ನು ಮಾಡ್ತೀವಿ. ದೆನ್ ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್ ಅಂತ ಬಂದಾಗ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಮೇನ್ ಆಗಿ ಅಂತ ಅಂದರೆ ಎಸೆಕ್ಷುಯಲ್ ವರ್ಸಸ್ ಸೆಕ್ಷುಯಲ್ ರೀಪ್ರೊಡಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಕರೆಕ್ಟಾ? ಮತ್ತು ರೀಪ್ರೊಡಕ್ಷನ್ ಇನ್ ಹ್ಯೂಮನ್ಸ್ ಅಂದರೆ ಹ್ಯೂಮನ್ಸಲ್ಲಿ ಯಾವ ಥರ ರೀಪ್ರೊಡಕ್ಷನ್ ಆಗುತ್ತೆ ಅಂತ, ಆದಮೇಲೆ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ರೀಪ್ರೊಡಕ್ಟಿವ್ ಹೆಲ್ತ್ನ ಇಂಪಾರ್ಟೆನ್ಸನ್ನು ಡಿಸ್ಕಸ್ ಮಾಡ್ತೀವಿ. ಓಕೆನಾ? ಇವೆಲ್ಲವೂ ಕೂಡ ನೀವು 10th ಒಂದು ಸ್ವಲ್ಪ ಕಲ್ತಿದ್ದೀರಾ. ಓಕೆನಾ? ನೆಕ್ಸ್ಟ್ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಅನ್ನುವಂಥ ಕಾನ್ಸೆಪ್ಟ್. ಈ ಹೆರಿಡಿಟಿ ಮತ್ತು ಎವಲ್ಯೂಷನ್ ಕಾನ್ಸೆಪ್ಟ್ ಅಂತ ಬಂದಾಗ ಇಲ್ಲಿ ಹೆರಿಡಿಟಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀರಾ, ಎವಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಈಗ ಹೆರಿಡಿಟಿ ಮಾತ್ರ ಇದೆ, ಎವಲ್ಯೂಷನ್ ತೆಗ್ದು ಹಾಕಿದ್ದಾರೆ. ಅಂದರೆ ಮೋನೋ ಹೈಬ್ರಿಡ್, ಡೈಹೈಬ್ರಿಡ್ ಕ್ರಾಸಸ್ ಬಗ್ಗೆ ತಿಳ್ಕೊಳ್ಬೇಕು, ಡಾಮಿನೆಂಟ್ ವರ್ಸಸ್ ರಿಸೆಸಿವ್ ಟ್ರೈಟ್ಸ್ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಓಕೆನಾ? ಯಾ.
ಅದಿಷ್ಟು ನೀವೀಗ ಮಾಡಬೇಕು. ನೆಕ್ಸ್ಟ್ ಅವರ್ ಎನ್ವಿರಾನ್ಮೆಂಟ್ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಇನ್ ದಟ್ ಕಾನ್ಸೆಪ್ಟ್ ನಾವು ಫುಡ್ ಚೈನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆ ಫುಡ್ ಚೈನ್ ಡಿಸ್ಕಸ್ ಮಾಡೋದ್ರಿಂದ ಒಂದು MCQ ಬರುತ್ತೆ. ಓಝೋನ್ ಲೇಯರ್ ಡಿಸ್ಕಸ್ ಮಾಡ್ತೀವಿ, 2 ಮಾರ್ಕ್ ಕ್ವೆಶನ್. ಗ್ಲೋಬಲ್ ವಾರ್ಮಿಂಗ್ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಸ್ಕಸ್ಸನ್ನು ಮಾಡ್ತೀವಿ. ಆ್ಯಸ್ ವೆಲ್ ಆಸ್ ಬಯೋಟಿಕ್, ಬಯೋಟಿಕ್ ಬಗ್ಗೆ ಡಿಸ್ಕಸ್ಸನ್ನು ಮಾಡ್ತೀವಿ. ದೆನ್ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸ್ ಅಂತ ಬಂದಾಗ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ದೆನ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಕನ್ಸರ್ವೇಷನ್, ವಾಟರ್ ಆ್ಯಂಡ್ ಎನರ್ಜಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆನಾ? ಇದಿಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ಹಿಯರ್ ವಿ ಎಂಡೆಡ್ ಅವರ್ ಸೆಷನ್. ಇನ್ ದ ನೆಕ್ಸ್ಟ್ ಕ್ಲಾಸ್ ನಾನು ನಿಮಗೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ ಚಾಪ್ಟರ್ನ ಡೀಟೇಲ್ ಆಗಿ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲಲ್ಲೇ ರೀ. ದಿಸ್ ಇಸ್ ಯುವರ್ ನಮ್ಮ SSLC ಅಕಾಡೆಮಿ. ಹಿಯರ್ ಯು ವಿಲ್ ಲರ್ನ್ ಸೈನ್ಸ್ ಡೀಪ್ಲಿ. ದಿಸ್ ಇಸ್ ನಮ್ಮ ಫ್ಯೂಚರ್.